ಶ್ರೀ ಸಿದ್ಧಾರೂಢ ಕಥಾಮೃತದ 37ನೆಯ ಅಧ್ಯಾಯ. 37ನೆಯ ಅಧ್ಯಾಯದ ಪೂರ್ವದಲ್ಲಿ ಶ್ರೀ ಗ್ರಂಥ ಮಹಾತ್ಮೆ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢಾಯ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪತಾಪಗಳು, ಚೋರವೈರಿ ವಿಷಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುವವು. ಈ ಗ್ರಂಥವನ್ನು ತನ್ನ ಇಷ್ಟದೇವತಾ ಮಂತ್ರದೊಡನೆ ಗಂಧ, ಅಕ್ಷತಾ, ಧೂಪ, ದೀಪ ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿದೆ. ಇತಿ ಗ್ರಂಥ ಮಹಾತ್ಮೆ ಸಮಾಪ್ತಿ. ಓಂ ತತ್ಸತ್. ಸಾಧು ದರ್ಶನ ಫಲವು ಸಾಕ್ಷಾತ್ ರಾಮ ದರ್ಶನ ಕ್ಷಣದಲ್ಲಿ ಬಂಧವೆಲ್ಲವೂ ನಾಶವಾಗಿ ಯತೀಶನಾದನು ಸುಖದಲ್ಲಿ. ಸಿದ್ಧ ಸದ್ಗುರು ದರ್ಶನದಿ ಫಲವು ಅಧಿಕಾರಿ ಜನರಿಗೆ ಜ್ಞಾನವು. ಬೋಧರೂಪಾಮೃತವು ಶ್ರೋತ ಜನರಿಗೋಸ್ಕರ ಪಾನವು. ಜನರಿಗೋಸ್ಕರ ಪಾನವು. ಜನರಿಗೋಸ್ಕರ ಪಾನವು. ಓಂ ಸದ್ಗುರುವೇ ಸಿದ್ಧಾರೂಢನೇ, ನಿನಗೆ ನಮಸ್ಕಾರ ಮಾಡುತ್ತೇನೆ. ಅಜ್ಞರಾದ ನಮಗೆ ನಿನ್ನ ಮಹಿಮೆಯೂ ತಿಳಿಯಲಾಗದು. ಈ ಭವಸಾಗರವು ನಮ್ಮನ್ನು ಮುಳುಗಿಸುತ್ತಿರುವಾಗ ನಮ್ಮನ್ನು ತಾರಿಸಲಿಕ್ಕೆ ನೀನೇ ನೌಕಾರೂಪನಾಗಿದ್ದಿ. ನಿನ್ನ ಹೆಸರನ್ನು ಸೆರಗನ್ನು ಹಿಡಿದುಕೊಂಡು ನಾವು ಭವದೊಳಗಿಂದ ಪಾರಾಗುವೆವು. ನೀನು ನಮ್ಮ ಸಲುವಾಗಿಯೇ ಅವತರಿಸಿರುತ್ತಿ. ಇದನ್ನು ನಾನು ಸತ್ಯವಾಗಿ ತಿಳಿದಿರುವೆನು. ನೀನು ನಮ್ಮನ್ನು ಉಪೇಕ್ಷಿಸಿದೆ ಎಂದರೆ ಮತ್ಯಾರು ನಮ್ಮನ್ನು ಕೈ ಹಿಡಿಯುವರಾರು ಇದ್ದಾರೆ? ನಿನ್ನ ಹೊರತು ಈ ಸಂಸಾರದಲ್ಲಿ ರಕ್ಷಿಸುವರು ಮತ್ಯಾರು ಇಲ್ಲವೆಂದು ನಾನು ನಂಬಿರುತ್ತೇನೆ. ಆದ್ದರಿಂದ ಸದ್ಭಾವದಿಂದ ನಿನ್ನನ್ನೇ ಕುರಿತು ಶರಣು ಬಂದಿರುವೆವು. ನಿನ್ನ ಕೀರ್ತಿಯನ್ನೇ ಪಾಡುವೆವು. ಹೃದಯದಲ್ಲಿ ನಿನ್ನ ರೂಪವನ್ನೇ ನೋಡುವೆವು ಮತ್ತು ಚಿತ್ತದಿಂದ ನಿನ್ನನ್ನೇ ಧ್ಯಾನಿಸುವೆವು. ನಿನ್ನ ಸನ್ನಿಧಿಯಲ್ಲಿಯೇ ಇರುವೆವು. ನಿನ್ನ ಸ್ಥಾನಕ್ಕೆ ಅನುದಿನದಲ್ಲಿ ಬರುವೆವು. ನಿನ್ನ ನಾಮವನ್ನೇ ಮುಖವನ್ನೇ ಉಚ್ಚರಿಸುವೆವು ಮತ್ತು ಯಮನಿಗೆ ಸಹ ಅಂಜಲಾರೆವು. ನಮಗೆ ನಿತ್ಯದಲ್ಲಿ ಸಂತ ಸಂಗತಿಯನ್ನೇ ಕೊಡು. ನಮ್ಮ ಚಿತ್ತವನ್ನು ನಿನ್ನ ಪಾದದಲ್ಲಿಯೇ ಇರಗೊಡು. ದೇಹಾದಿಗಳಲ್ಲಿ ಉದಾಸೀನತ್ವವನ್ನೇ ಉಂಟುಮಾಡು. ಇದರ ಹೊರತು ಹೆಚ್ಚಿಗೇನೂ ಬೇಡುವುದಿಲ್ಲ. ಯಾವಾತನಿಗೆ ಸತ್ಸಂಗದಲ್ಲಿ ಅಖಂಡ ರತಿ ಇರುವುದೋ ಅವನೇ ಈ ಜಗದೊಳಗೆ ಧನ್ಯನು. ಆತನ ಪಾದದಲ್ಲಿ ಸರ್ವಭೋಗಗಳು ಮತ್ತು 4 ಮುಕ್ತಿಗಳು ಉರುಳಾಡುತ್ತಿರುತ್ತವೆ. ಸತ್ಸಂಗವು ಸುಖದ ಸಾಗರವಿರುವುದು. ಸತ್ಸಂಗದಿಂದಲೇ ಸರ್ವ ಬಂಧಗಳ ಪರಿಹಾರವು. ಸತ್ಸಂಗದಿಂದಲೇ ಶೀಘ್ರವಾಗಿ ಜ್ಞಾನವು ಪ್ರಾಪ್ತವಾಗುತ್ತದೆ. ಸತ್ಸಂಗವೇ ಮೋಕ್ಷ ರೂಪವಾಗಿರುತ್ತದೆ. ಇಂಥ ಸತ್ಸಂಗತಿಯ ಮಹಿಮೆಯನ್ನು ಈಶ್ವರ ಮತ್ತು ಪಾರ್ವತಿ ಇವರಿಬ್ಬರೂ ಬಲ್ಲರು. ಆ ಮಹಿಮೆಯನ್ನು ವರ್ಣಿಸಲಿಕ್ಕೆ ಹೋದರೆ ಕಡೆ ಮುಟ್ಟುವಂತಿಲ್ಲ. ಆ ಸತ್ಸಂಗದಿಂದಲೇ ಆತ್ಮಾರಾಮನನ್ನು ಹೊಂದತಕ್ಕದ್ದು. ಸತ್ಸಂಗದಶೆಯಿಂದ ಪಟ್ಟಂಥ ಕಷ್ಟಗಳೆಲ್ಲ ಸಹಜವಾಗಿ ಬ್ರಹ್ಮಾರ್ಪಣವಾಗುವವು. ಅವುಗಳಿಂದ ಈ ದಯಾಘನನಾದ ಸದ್ಗುರುವು ಸಂತುಷ್ಟನಾಗಿ ಜ್ಞಾನವನ್ನು ಕೊಡುವಂತನಾಗುವನು. ಇರಲಿ, ಮಹಾಕ್ಷೇತ್ರವಾದ ಹರಿದ್ವಾರದಲ್ಲಿ ಒಬ್ಬ ಚತುರನಾದ ಬ್ರಾಹ್ಮಣನಿರುವನು. ಅವನಿಗೆ ಕೃಷ್ಣನೆಂದೇ ಹೆಸರು. ಒಬ್ಬನೇ ಮಗನಿರುವನು. ಆ ಬ್ರಾಹ್ಮಣನು ಗೃಹದಲ್ಲಿ ನಿತ್ಯ ತುಳಸಿ ದಾಸತ್ವ ರಾಮಾಯಣವನ್ನು ಓದುತ್ತಿರುವಾಗ ಕೃಷ್ಣನು ಅತ್ಯಾದರದಿಂದ ಶ್ರವಣ ಮಾಡುತ್ತಾ ತಲ್ಲೀನ ಚಿತ್ತನಾಗಿರುತ್ತಿದ್ದನು. ಸಾಧು ಸತ್ಪುರುಷರ ಕಥೆಗಳನ್ನು ಸಹ ಆಗಾಗ ಕೇಳಿ ಬಹು ಆನಂದ ಪಡುತ್ತಿದ್ದನು. ಹೀಗಾಗಿ ಆತನಿಗೆ ಸಾಧುಗಳ ಮೇಲೆ ಬಹಳ ಶ್ರದ್ಧಾ ಉತ್ಪನ್ನವಾಗಿ ಅವರ ಸೇವೆ ಮಾಡುವುದಕ್ಕೆ ಇಚ್ಛಿಸುತ್ತಿದ್ದನು. ಸಂತ ಜನರ ಭಕ್ತರಾಗಿದ್ದ ಕಬೀರದಾಸರ ಚರಿತ್ರೆಯನ್ನು ಕೇಳಿ ಕೃಷ್ಣನಿಗೆ ಕಣ್ಣೊಳಗಿಂದ ನೀರು ಸುರಿಯುತ್ತಿದ್ದವು ಮತ್ತು ಅವರಂತೆ ತಾನೂ ಆಗಬೇಕೆಂದು ನಿಶ್ಚಯಿಸಿದನು. ನಿತ್ಯವೂ ಗಂಗಾ ನದಿ ತೀರಕ್ಕೆ ಹೋಗಿ ಅಲ್ಲಿರುವ ಸಾಧುಗಳ ಸೇವೆ ಮಾಡುತ್ತಾ ಬಹು ಪ್ರೇಮದಿಂದ ಅವರ ಹತ್ತಿರದಲ್ಲಿ ಯಾವಾಗಲೂ ಕೂಡಿಸುತ್ತಿದ್ದನು. ವಿದ್ಯಾಭ್ಯಾಸವನ್ನು ತಪ್ಪಿಸಿ ಸೇವಾ ಮಾಡುವುದರಲ್ಲಿ ಬಹಳ ಆದರಯುಕ್ತನಾಗಿದ್ದನು. ಇದನ್ನು ನೋಡಿ ಆತನ ಹಿರಿಯರಿಗೆ ಬಹಳ ಚಿಂತೆ ಹತ್ತಿತು. ಕೃಷ್ಣನಿಗೆ 10 ವರ್ಷ ವಯಸ್ಸಾದಾಗ ವಿದ್ಯಾಭ್ಯಾಸವನ್ನು ಪೂರ್ಣ ಮಾಡೆಂದು ತಾಯಿ ತಂದೆಗಳು ಹೇಳುತ್ತಿದ್ದರೆ ಇವರು ಅವರ ಮಾತಿಗೆ ಕಿವಿಗೊಡುತ್ತಿದ್ದಿಲ್ಲ.
ಯಾರಾದರೂ ಸಾಧುಗಳು ಭೆಟ್ಟಿಯಾದರೆ ಅವರನ್ನು ಊಟಕ್ಕೆ ಮನೆಗೆ ಕರೆದುಕೊಂಡು ಬರುವನು. ಕೆಲವು ಸಾರಿ ಹೀಗೆ ಮಾಡಿದ ಮೇಲೆ ತಂದೆಯು ಕೃಷ್ಣನಿಗೆ ಒಮ್ಮೆ ಹೇಳುತ್ತಾನೆ, ಸಾಧುಗಳನ್ನು ಮನೆಗೆ ಕರೆದುಕೊಂಡು ಬರುವ ಕೆಲಸವನ್ನು ನೀನು ಮಾಡಬಾರದು. ಈ ಪ್ರಕಾರ ನೀನು ಮಾಡುವುದರಿಂದ ನಿನ್ನ ದೆಸೆಯಿಂದ ಬಹಳ ತ್ರಾಸ ಅನಿಸುವುದು ಮತ್ತು ನಿನ್ನ ಸಾಧುವನ್ನು ನಾನು ಹೊರಗೆ ಕಳುಹಿಸುವೆನು ನೋಡು. ಈ ಪ್ರಕಾರ ತಂದೆಯು ಅಂದದ್ದು ಕೇಳಿ ಕೃಷ್ಣನಿಗೆ ಬಹಳ ಚಿಂತೆಯುಂಟಾಗಿ ರಾತ್ರಿ ನಿದ್ದೆ ಬರುತ್ತಿರಲಿಲ್ಲ. ಒಮ್ಮೆ ಗಂಗಾ ತೀರಕ್ಕೆ ಹೋದಾಗ ಅಲ್ಲಿ ಒಬ್ಬ ಸಾಧು ಬಿದ್ದಿರುವುದನ್ನು ನೋಡಿ ಅವನ ಸಮೀಪಕ್ಕೆ ಹೋಗಿ ವಿಚಾರಿಸಿದಾಗ ಆತನು ಅನ್ನುತ್ತಾನೆ, ನನಗೆ ಏನೇನೂ ಆಹಾರ ಸಿಗಲಿಲ್ಲ, ನಾನು ಅನ್ನ ಉಣ್ಣುವುದಿಲ್ಲ, ಬರೇ ಹಾಲು ಕುಡಿದು ಪ್ರಾಣ ರಕ್ಷಣೆ ಮಾಡಿಕೊಳ್ಳುತ್ತೇನೆ, ಅದರ ಹೊರತು ಮತ್ಯಾವ ಆಹಾರವನ್ನು ನಾನು ಸೇವಿಸುವುದಿಲ್ಲ. ಕೃಷ್ಣನು ಮನೆಗೆ ಹೋಗಿ ನೋಡಿದರೆ ಹಾಲು ಇದ್ದಿಲ್ಲ. ಇದರಿಂದ ಆತನಿಗೆ ಬಹಳ ಚಿಂತೆಯಾಯಿತು. ಆಗ ಏನು ಮಾಡಿದನೆಂದರೆ ಸಾಧುಗೋಸ್ಕರ ಹಾಲು ತರಲಿಕ್ಕೆ ತನ್ನ ತಂದೆಯ ಹಣವನ್ನು ತೆಗೆದುಕೊಂಡು ಪೇಟೆಗೆ ಹೋಗಿ ಹಾಲು ಕೊಂಡುಕೊಂಡು ಆ ಸಾಧುವಿಗೆ ಕೊಡುವಾಗ ಅಕಸ್ಮಾತಾಗಿ ಆತನ ತಂದೆಯು ನೋಡಿ ಕೃಷ್ಣನಿಗೆ ಅದೆಲ್ಲಿಯದೋ ಎಂದು ಕೇಳಿದನು. ಕೃಷ್ಣನು ಅನ್ನುತ್ತಾನೆ, ಈ ಸಾಧುವು ಉಪವಾಸ ಸಾಯುತ್ತಿದ್ದುದನ್ನು ನೋಡಲಾರದೆ ನಿನ್ನ ರೊಕ್ಕವನ್ನು ಕದ್ದುಕೊಂಡು ಬಂದು ಹಾಲು ತಂದು ಕೊಟ್ಟಿರುತ್ತೇನೆ. ಇದನ್ನು ಕೇಳಿ ತಂದೆಯು ಬಹಳ ಕ್ರೋಧ ಹೊಂದಿ ಕೃಷ್ಣನಿಗೆ ಕಟ್ಟಿಗೆಯಿಂದ ಚೆನ್ನಾಗಿ ಹೊಡೆದು ಮನೆಗೆ ಕರೆದುಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಹಾಕಿದನು. ಆ ಸಮಯದಲ್ಲಿ ಕೃಷ್ಣನು ಸಾಧು ದಶೆಯಿಂದ ಬಹಳ ಚಿಂತೆ ಮಾಡುವಂತವನಾಗಿ ತನ್ನೊಳಗೆ ಅನ್ನುತ್ತಾನೆ, ಆತನಿಗೆ ಯಾರು ಹಾಲು ಒಯ್ದು ಕೊಡುವರು? ಹಾಲು ಸಿಗದಿದ್ದರೆ ಆತನು ಸಾಯುವನಲ್ಲ. ಹೇ ಶ್ರೀರಾಮನೇ, ನೀನು ಬಂದು ನನ್ನನ್ನು ಬಿಡಿಸುವಿಯಾದರೆ ನಾನು ಓಡಿ ಆ ಸಾಧುವಿನ ಹತ್ತಿರ ಹೋಗಿ ನನ್ನ ದೇಹವನ್ನಾದರೂ ಮಾರಿಕೊಂಡು ಆತನಿಗೆ ಹಾಲು ಕೊಡುತ್ತಿದ್ದೆ. ಹೀಗೆನ್ನುತ್ತಾ ಕೃಷ್ಣನು ಅಳಹತ್ತಿದನು. ಕೂಡಲೇ ಆ ಸಾಧು ತನ್ನ ಸಮೀಪವೇ ಬಂದು ನಿಂತಿದ್ದನ್ನು ಕೃಷ್ಣನು ನೋಡಿದನು. ಸಾಧುವಾದರೂ ಕೃಷ್ಣನನ್ನು ಬಹು ಪ್ರೇಮದಿಂದ ಅಪ್ಪಿಕೊಂಡನು. ಕೂಡಲೇ ಕೃಷ್ಣನನ್ನು ಕುರಿತು, ನೀನು ಈಗ ಏನೂ ಚಿಂತೆ ಮಾಡಬೇಡ, ನಾನು ನಿತ್ಯದಲ್ಲಿಯೂ ನಿನ್ನ ಸಮೀಪವೇ ಇರುವೆನು, ಯೋಗ್ಯ ಕಾಲದಲ್ಲಿ ನಿನ್ನನ್ನು ಬಿಡಿಸುವೆನು ಎಂದು ಅಂದನು. ಆಗ ಕೃಷ್ಣನು ಅನ್ನುತ್ತಾನೆ, ತಂದೆಯೇ, ನನ್ನನ್ನು ನಿನ್ನ ಹತ್ತಿರ ಇಟ್ಟುಕೋ, ನಿನ್ನ ಸೇವೆ ಬಹಳ ಸುಖದಾಯಕವಾಗಿರುತ್ತದೆ. ಹೀಗೆ ಅನ್ನುವಾಗ ಕೃಷ್ಣನು ಗದ್ಗದಿತ ಕಂಠನಾಗಿ ಕಣ್ಣುಗಳಿಂದ ನೀರು ಸುರಿಸುತ್ತಾ, ಹೇ ದಯಾಳುವೆ, ನೀನು ನನ್ನನ್ನು ಇಲ್ಲಿ ಬಿಡಬೇಡ, ನನ್ನ ಪ್ರಾಣಾಂತವಾಗುವುದು, ಆದ್ದರಿಂದ ನಿನ್ನನ್ನು ಪ್ರಾರ್ಥಿಸುವೆನು ಎಂದು ಎಂದದ್ದು ಕೇಳಿ ಆ ಸಾಧುವು ಆತನಿಗೆ ಆಶ್ವಾಸನೆಯನ್ನು ಕೊಟ್ಟು, ನೀನು ಚಿಂತೆ ಮಾಡಬೇಡ, ನನ್ನ ನಿರ್ವಾಣ ರೂಪವನ್ನು ನೋಡು ಎಂದು ಹೇಳಿದನು. ಕೂಡಲೇ ಸಾಧು ರೂಪವು ಅದೃಶ್ಯವಾಯಿತು ಮತ್ತು ಅಲ್ಲೇ ಶ್ರೀರಾಮನು ಪ್ರಕಟನಾದನು. ಆಗ ಎಲ್ಲ ಕಡೆಯಲ್ಲಿಯೂ ತೇಜವೇ ಕಾಣಿಸುವಂಥದ್ದಾಗಿ ಮಧ್ಯದಲ್ಲಿ ಆ ರಾಮರೂಪನನ್ನು ಕೃಷ್ಣನು ನೋಡುವಂತನಾದನು. ಘನಶ್ಯಾಮ ವರ್ಣ ಕಾಂತಿ ಇದ್ದು ಕಿರೀಟ ಕುಂಡಲಗಳಿಂದ ಶೋಭಾಯಮಾನವಾಗಿ ಕೊರಳೊಳಗೆ ವೈಜಯಂತಿ ಮಾಲಾಗುತ್ತ ಮುಖಕಮಲವು ಸೂರ್ಯಮಂಡಲವು ಎಂಬಂತ ಶ್ರೀರಾಮನು ವಿರಾಜಮಾನವಾಗುವಂತನಾದನು. ಇಂಥ ಸುಂದರ ರೂಪವನ್ನು ನೋಡಿ ಕೃಷ್ಣನು ಬ್ರಹ್ಮಾನಂದದಲ್ಲಿ ಮಗ್ನನಾಗಿ ದೇಹಭಾವವನ್ನು ಮರೆತು ರಾಮರೂಪದಲ್ಲಿ ತಲ್ಲೀನ ವೃತ್ತಿಯುಳ್ಳುವಂತನಾದನು. ಆಗ ಶ್ರೀರಾಮನು ಕೃಷ್ಣನನ್ನು ಕುರಿತು ಅತ್ಯಂತ ಮಧುರ ಮತ್ತು ಪ್ರೇಮಯುಕ್ತ ಭಾಷಣ ಮಾಡುತ್ತಾನೆ. ಬಾಳ, ನಿನ್ನ ಅನಂತ ಜನ್ಮಗಳ ಪುಣ್ಯವು ಒಟ್ಟುಗೂಡಿ ನೀನು ಈ ಕಾಲದಲ್ಲಿ ನನ್ನನ್ನು ನೋಡುತ್ತೀ. ಸಂತ ಚರಣದಲ್ಲಿ ನಿನ್ನ ಭಕ್ತಿಯು ದೃಢವಾಗಿರುವುದು ನೋಡೋಣ ಎಂದು ನಾನು ಬಂದಿರುತ್ತೇನೆ. ನಿನಗೆ ಸಾಧು ಸ್ಥಿತಿಯ ಹೊರತು ಎರಡನೇ ಏನೆಂದು ಆಸಕ್ತಿ ಇರುವುದಿಲ್ಲ. ಅದನ್ನು ನೀನು ಅಲ್ಪ ಕಾಲದಲ್ಲಿ ಹೊಂದುವಿ. ಅಲ್ಲಿವರೆಗೆ ನೀನು ಸಾಧು ಸೇವೆಯಲ್ಲಿ ರಮಿಸುವಂತವನಾಗು. ನನ್ನ ನಾಮವನ್ನು ನಿರಂತರದಲ್ಲಿಯೂ ನೀನು ಜಪಿಸಿ ಎಂದರೆ ಅದು ನಾನು ಸರ್ವದಾ ನಿನ್ನ ಹತ್ತಿರವೇ ಇರುವೆನು. ಹೀಗೆ ಕೃಪಾವಚನವನ್ನು ನುಡಿದು ಶ್ರೀರಾಮನು ಅಂತರ್ಧಾನನಾಗುವಂತವನಾದನು. ತತ್ಕಾಲವೇ ಕೃಷ್ಣನ ತಂದೆಯು ಬಂದು ಕೃಷ್ಣನನ್ನು ಪ್ರೀತಿಯಿಂದ ಆಲಂಗಿಸಿ ಅನ್ನುತ್ತಾನೆ, ನಿನ್ನ ಮುಖದ ಮೇಲೆ ಎಂಥ ತೇಜವು ಕಾಣಿಸುವುದು. ಇಂದಿನಿಂದ ನಿನ್ನ ಇಚ್ಛೆ ಇದ್ದಂತೆ ಮಾಡು, ನಿನಗೆ ನಾನು ಅಡ್ಡಿ ಮಾಡುವುದಿಲ್ಲ, ಆದರೆ ನೀನು ಮನೆಯಲ್ಲಿಯೇ ಇರು. ಪಿತನ ಈ ವಚನವನ್ನು ಕೇಳಿ ಕೃಷ್ಣನಿಗೆ ಅತ್ಯಂತ ಆನಂದ ಉಂಟಾಗಿ ಪ್ರೇಮ ಭರದಿಂದ ನಾಮವನ್ನು ನಾಡುತ್ತಾ ಆತನು ಸತೇಜ ಮುಖವುಳ್ಳವನಾಗಿ ಕುಣಿಯಲಾರಂಭಿಸಿದನು. ಆ ಹೊತ್ತಿನಿಂದ ಕೃಷ್ಣನು ನಿತ್ಯದಲ್ಲಿಯೂ ಸಾಧುಗಳನ್ನು ಮನೆಗೆ ಕರೆದುಕೊಂಡು ಬಂದು ಬಹಳ ಆನಂದದಿಂದ ಅವರಿಗೆ ಯಥೇಷ್ಟ ಭೋಜನವನ್ನಿತ್ಯಾದಿ ಉಪಚಾರಗಳನ್ನು ಮಾಡಿಸಿ ಮುಂದೆ ಕಳುಹಿಸುತ್ತಿದ್ದನು. ಕೃಷ್ಣನಿಗೆ 16 ವರ್ಷಗಳಾಗುತ್ತಲೇ ತಂದೆಯು ಆತನಿಗೆ ಬಹಳ ಆಗ್ರಹದಿಂದ ಲಗ್ನ ಮಾಡಿದನು. ಕೃಷ್ಣನು ಆಮೇಲೆ 1 ವರ್ಷ ತನಕ ಮನೆಯಲ್ಲೇ ಇದ್ದನು. ಒಂದಾನೊಂದು ದಿವಸ ಆತನಿಗೆ ಒಬ್ಬ ಸಾಧುವು ಭೇಟಿಯಾಗಿ ವೈರಾಗ್ಯ ಬೋಧಿಸಿದನು. ಆತನ ಬೋಧವನ್ನು ಕೇಳಿದ ಕೂಡಲೇ ಕೃಷ್ಣನಿಗೆ ತೀವ್ರ ವೈರಾಗ್ಯ ಪ್ರಾಪ್ತನಾಗಿ ತಾಯಿ, ತಂದೆ, ಪತ್ನಿ ಮುಂತಾದವರನ್ನು ಬಿಟ್ಟು ರಾತ್ರಿ ಹೊತ್ತಲ್ಲಿ ಯಾರಿಗೂ ತಿಳಿಸದೆ ಆ ಸಾಧು ಕೂಡ ಹೊರಟು ಹೋದನು. ಮನೆ ಬಿಟ್ಟು ಅರಣ್ಯ ಪಥವನ್ನು ಹಿಡಿದು ಹೋಗುತ್ತಾ ಇದ್ದರು. ಇಬ್ಬರು ಅನೇಕ ಕ್ಷೇತ್ರಗಳಲ್ಲಿ ಸಂಚರಿಸುತ್ತಾ ಕಡೆಗೆ ಕಾಶಿ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಅವರು ಒಬ್ಬ ಸನ್ಯಾಸಿಯ ಕಡೆಗೆ ಹೋಗಿ ಆತನ ಸೇವೆ ಮಾಡುತ್ತಿದ್ದರು. ಆ ಸನ್ಯಾಸಿಯು ವಿಚಾರಿಸಿದಾಗ ಕೃಷ್ಣನು ತನ್ನವರು ಯಾರೂ ಇಲ್ಲ, ಸನ್ಯಾಸ ದೀಕ್ಷಾ ಕೊಡಬೇಕೆಂದು ಗುರುಗಳಿಗೆ ಪ್ರಾರ್ಥಿಸಿದನು.
ಆಗ ಗುರುಗಳು ಆತನಿಗೆ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ಕಿವಿಯಲ್ಲಿ ಪ್ರಣವ ಮಂತ್ರ ಉಪದೇಶ ಮಾಡಿ ಕೃಷ್ಣನಿಗೆ ಗೋವಿಂದಾನಂದ ಎಂಬ ಹೆಸರಿಟ್ಟರು. ಕೆಲವು ದಿವಸಗಳಾದ ಮೇಲೆ ಗುರು ಆಜ್ಞೆಯನ್ನು ಪಡೆದು ಗೋವಿಂದಾನಂದನು ಕ್ಷೇತ್ರ ಸಂಚಾರಕ್ಕೆ ಹೊರಟು ದ್ವಾರಕಾ ಕ್ಷೇತ್ರಕ್ಕೆ ಬಂದನು. ಅಲ್ಲಿ ಶಿವಾನಂದನೆಂಬ ಸಾಧುವು ಭೇಟಿಯಾದನು. ಶಿವಾನಂದನು ಗೋವಿಂದಾನಂದ ಯತಿಯನ್ನು ಕುರಿತು, ಹುಬ್ಬಳ್ಳಿ ನಗರದಲ್ಲಿ ಸಾಕ್ಷಾತ್ ಶಿವಾವತಾರವಾಗಿರುವ ಸದ್ಗುರು ಸಿದ್ಧಾರೂಢರು ಇರುವರು. ನಾನು ಅವರ ಶಿಷ್ಯನಿದ್ದೇನೆ. ಅವರಿಗೆ ನನ್ನ ಮೇಲೆ ವಿಶೇಷ ಪ್ರೇಮವಿರುತ್ತಿದ್ದು ನಾನು ಅಲ್ಲಿಯ ಉತ್ಸವಗಳ ಸಲುವಾಗಿ ದೇಶಾಂತರಗಳಿಂದ ಅನೇಕ ಸಾಮಗ್ರಿ ತಂದು ಪೂರೈಸುತ್ತೇನೆ. ಮಾಘ ಮಾಸದಲ್ಲಿ ಮತ್ತು ಶ್ರಾವಣದಲ್ಲಿ ಮಹೋತ್ಸವಗಳು ನಡೆಯುತ್ತಿರುತ್ತವೆ. ಆ ಸಮಯದಲ್ಲಿ ಮಹಾವೈಭವದಿಂದ ಸದ್ಗುರುಗಳನ್ನು ಪೂಜಿಸುತ್ತಾರೆ. ಆ ಸದ್ಗುರುವು ಬಹು ಕೃಪಾವಂತನಿದ್ದು ಸರ್ವರಿಗೂ ಸುಖ ಪ್ರಾಪ್ತಿ ಮಾಡಿಕೊಡುವುದರಲ್ಲಿಯೇ ನಿರತನಾಗಿರುತ್ತಾನೆ. ತನ್ನ ಭಕ್ತರಿಗೆ ಬಂದ ಸಂಕಟ ಕಾಲದಲ್ಲಿ ಆತನ ಚಿಂತನ ಮಾಡಿದ ಮಾತ್ರದಿಂದ ಪ್ರಾಪ್ತನಾಗಿ ರಕ್ಷಿಸುವನಾಗಿರುವುದರಿಂದ ಆತನು ದೀನನಾಥನೆನಿಸಿಕೊಳ್ಳುವನು. ಆತನನ್ನು ಒಮ್ಮೆ ನೋಡಿದಾದರೆ ಶಾಂತಿ ಸುಖದಿಂದ ಮನಸ್ಸು ತತ್ಕಾಲ ತಣ್ಣಗಾಗುವುದು. ಆತನು ಪ್ರಶಾಂತಾತ್ಮಕನಾಗಿದ್ದು ಮುಖದ ಮೇಲೆ ದಿವ್ಯ ತೇಜಯುಕ್ತನಾಗಿ ದರ್ಶನ ಮಾತ್ರದಿಂದ ತ್ರೈತಾಪಗಳನ್ನು ಹರಣ ಮಾಡುವನು ಎಂದು ಹೇಳಿದ ವಚನವನ್ನು ಕೇಳಿ ಗೋವಿಂದಾನಂದನು ಪ್ರೇಮಯುಕ್ತನಾಗಿ ಸಿದ್ಧ ಸದ್ಗುರುವನ್ನು ನೋಡಬೇಕೆಂದು ಉತ್ಕಚೇಷ್ಟೆಯಿಂದ ಆತನಿಗೆ ಪ್ರಾಪ್ತವಾಯಿತು. ಆ ಕೂಡಲೇ ದ್ವಾರಕಾ ಬಿಟ್ಟು ನೆಟ್ಟಗೆ ಹುಬ್ಬಳ್ಳಿಗೆ ಇಳಿದು ಸಿದ್ಧಾಶ್ರಮಕ್ಕೆ ಬರುವಾಗ ಮಧ್ಯರಾತ್ರಿಯಾಗಿದ್ದು ಎಲ್ಲ ಜನರು ನಿದ್ರಸ್ಥರಾಗಿದ್ದರು. ಅದೇ ಸಮಯದಲ್ಲಿ ಸದ್ಗುರುಗಳು ಅಕಸ್ಮಾತಾಗಿ ಹೊರಗೆ ಬಂದರು. ಗೋವಿಂದಾನಂದನು ಸಿದ್ಧರನ್ನು ನೋಡಿ ಬಹಳ ಆನಂದದಿಂದ, ಏ ಮಹಾರಾಜರೇ, ಸಿದ್ಧಾರೂಢ ಯತೀಶ್ವರರು ಎಲ್ಲಿ ಇದ್ದಾರೆಂದು ಹೇಳಿರಿ ಅಂದದ್ದು ಕೇಳಿ ಸದ್ಗುರುಗಳೆಂದರು, ನಿಮಗೆ ಬಹಳ ಹಸಿವಾಗಿರುತ್ತದೆ, ಬೇಗನೆ ಮಠದೊಳಗೆ ಬನ್ನಿರಿ. ಇದನ್ನು ಕೇಳಿ ಗೋವಿಂದಾನಂದನು, ನನ್ನ ಪೂರ್ವಾಪರ ಏನೂ ವಿಚಾರಿಸಿಕೊಳ್ಳುವ ಮೊದಲೇ ನನಗೆ ಹಸಿವಾದದ್ದು ಇವರಿಗೆ ಹೇಗೆ ತಿಳಿಯಿತು ಎಂದು ಬಹಳ ಆಶ್ಚರ್ಯಪಟ್ಟನು. ಸದ್ಗುರುಗಳು ಗೋವಿಂದಾನಂದನ ಕೈ ಹಿಡಿದು ಮಠದೊಳಗೆ ಕರೆಕೊಂಡು ಹೋದರು. ಅಲ್ಲಿದ್ದ ಶಿಷ್ಯರನ್ನು ಎಬ್ಬಿಸಿ ಗೋವಿಂದಾನಂದನಿಗೆ ಭೋಜನ ಮಾಡಿಸಲಿಕ್ಕೆ ಅಪ್ಪಣೆ ಕೊಟ್ಟರು. ಸಿದ್ಧರು ಅವರನ್ನು ಕುರಿತು, ಈತನು 3 ದಿವಸಗಳಿಂದ ಉಪವಾಸ ಇದ್ದಾನೆ ಅಂದದ್ದು ಕೇಳಿ ಗೋವಿಂದಾನಂದನು, ನಾನು ಸಿದ್ಧರ ದರ್ಶನದಯನತ ಉಣ್ಣಲೊಲ್ಲೆ. ಆಗ ಶಿಷ್ಯರೆನ್ನುತ್ತಾರೆ, ಹೇ ಸಾಧುವರ್ಯ, ಇವರೇ ಸಿದ್ಧಾರೂಢ ಸದ್ಗುರುರಾಯರು ಎಂದು ಅವರ ಕಡೆಗೆ ತೋರಿಸಿದರು. ಇದನ್ನು ಕೇಳಿದ ಕೂಡಲೇ ಗೋವಿಂದಾನಂದನು ಅತ್ಯಂತ ಪ್ರೇಮದಿಂದ ಸದ್ಗುರು ಶರಣಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಹೇ ದಯಾಳು ಸದ್ಗುರುನಾಥ, ಕಿಂಕರನಾಥ ನನ್ನ ಸಲುವಾಗಿ ಎಷ್ಟೊಂದು ಚಿಂತೆ ಮಾಡುತ್ತೀರಿ. ಶಿವಾನಂದನು ನಿಮ್ಮ ವಿಷಯ ಅಂದದ್ದೆಲ್ಲ ಇಲ್ಲಿ ಸತ್ಯವಾಗಿ ನೋಡುತ್ತೇನೆ. ಗುರುವರಾದ ನೀವು ಅಕಸ್ಮಾತಾಗಿ ಬಂದಂಥ ನನ್ನ ಮೇಲೆ ಇಷ್ಟು ದಯಾ ತೋರಿಸುವಂಥ ನನ್ನ ಅಧಿಕಾರವಲ್ಲ. ನಿಮ್ಮ ಚರಣಗಳಲ್ಲಿ ನಾನೊಬ್ಬ ಪಾಮರನಿರುತ್ತೇನೆ. ಈ ಪ್ರಕಾರ ಅಂದು ಆ ಪರಮಹಂಸರು ಪುನಃ ಸಿದ್ಧರ ಚರಣಕ್ಕೆ ಬೀಳುವಂತರಾದರು. ಶಿಷ್ಯರು ಸರ್ವಸ್ಥಾನಗಳಲ್ಲಿ ಹುಡುಕಿದರೂ ಫಲಹಾರ ದ್ರವ್ಯ ಏನೇನೂ ಸಿಗಲಿಲ್ಲ. ಇದನ್ನು ತಿಳಿದು ಸಿದ್ಧರು ಅನ್ನುತ್ತಾರೆ, ಧ್ರುವಾಸ ಮುನಿಗಳು ಧರ್ಮರಾಯನ ಪರ್ಣಕುಟೀರಕ್ಕೆ ರಾತ್ರಿ ಕಾಲದಲ್ಲೇ ಭೋಜನಕ್ಕೆ ಬಂದಂತೆ ಇಲ್ಲಿ ಈಗಾಯಿತು. ಆ ಸಮಯದಲ್ಲಿ ದ್ರೌಪದಿಯು ಕೃಷ್ಣನನ್ನು ಪ್ರಾರ್ಥಿಸುವಂತಳಾದಳು. ಹಾಗೆ ಇಲ್ಲಿ ನಾನು ಯಾರನ್ನು ಕುರಿತು ಶರಣ ಹೋಗಲಿ ಅಂದಾಗ ಗೋವಿಂದಾನಂದನು ತಾನು ತನಗೇನು ಶರಣ ಹೋಗಲೇಬೇಕು ಎಂದೊಂದರು. ಆಗ ನಗುತ್ತಾ ಸದ್ಗುರುಗಳು ಮಠದ ಹೊರಗೆ ಹೋಗಿ ಕೂಡಲೇ ಕೈಯಲ್ಲಿ ದೋತರ ಹಿಡಿದುಕೊಂಡು ಬಂದರು. ಅದನ್ನು ತೆಗೆದು ನೋಡಲು ಅದರೊಳಗೆ ಅನೇಕ ಫಲಹಾರ ವಸ್ತುಗಳಿದ್ದು, ಇದನ್ನು ನಾನು ತೆಗೆದುಕೊಂಡು ಬಂದೆನು ಎಂದು ಸದ್ಗುರುಗಳಂದರು. ಎಲ್ಲಿಂದ ಆ ವೇಳೆಗೆ ತೆಗೆದುಕೊಂಡು ಬಂದರು ಎಂಬುದು ಯಾರಿಗೂ ತಿಳಿಯಲಿಲ್ಲ. ಗೋವಿಂದಾನಂದನಾದರೂ ಇವರು ಸಾಕ್ಷಾತ್ ಈಶ್ವರಾವತಾರವೆಂದು ತಿಳಿದುಕೊಂಡನು. ಅನಂತರ ಆತನು ಫಲಹಾರವನ್ನು ಸೇವಿಸಿದ ಮೇಲೆ ಎಲ್ಲರೂ ಶಯನಕ್ಕೆ ತೆರಳಿದರು. ಮರುದಿವಸ ಸದ್ಗುರುಗಳನ್ನುತ್ತಾರೆ, ಹೇ ಆನಂದ ಮೂರ್ತಿಯವರಾದ ಗೋವಿಂದನಾಂದನೆ, ನೀನು ಇಲ್ಲಿಯೇ ಇರುತ್ತಿದ್ದು ನಿನ್ನ ಸಂಗತಿ ಲಾಭವನ್ನು ನಮ್ಮೆಲ್ಲರಿಗೂ ಕೊಡಬೇಕು. ಅದಕ್ಕೆ ಗೋವಿಂದಾನಂದನನ್ನುತ್ತಾನೆ, ನನ್ನ ಅನಂತ ಜನ್ಮಗಳ ಪುಣ್ಯವಿತ್ತೆಂದು ನಿಮ್ಮ ದರ್ಶನವಾಯಿತು. ಇನ್ನು ಮರಣ ಪರ್ಯಂತರ ಇಂಥ ದಿವ್ಯ ಚರಣಗಳ ಲಾಭವನ್ನು ನಾನು ಬಿಡಲಾರೆನು. ದೇಶಗಳಲ್ಲಿ ನಿಮ್ಮ ಪುಣ್ಯಕೀರ್ತಿಯನ್ನು ವರ್ಣಿಸುವುದಕ್ಕೆ ನನಗೆ ಬೇಕಾಗುವ ಶುದ್ಧಮತಿಯನ್ನು ದಯಪಾಲಿಸಬೇಕಾಗಿ ನಿಮ್ಮ ಚರಣಕಮಲಗಳಲ್ಲಿ ನನ್ನ ಪ್ರಾರ್ಥನೆಯೂ ಇರುತ್ತದೆ. ಆಗ ಗೋವಿಂದಾನಂದರ ಪರಮಹಂಸರ ನಿರೂಪಣ ಮಾಡಲಿಕ್ಕೆ ನಿಂತು ಸದ್ಗುರು ಕೀರ್ತಿಯನ್ನು ವರ್ಣಿಸುತ್ತಿರುವಾಗ ಶ್ರೋತಾ ಜನರ ಮನಸ್ಸುಗಳೆಲ್ಲ ತಲ್ಲೀನವಾದವು. ಕೀರ್ತನದಲ್ಲಿ ಅದ್ಭುತ ಪ್ರೇಮವು ಉಕ್ಕಿ ಬಂದು ಎಲ್ಲರ ನೇತ್ರಗಳು ಪ್ರೇಮ ಶ್ರುಗಳಿಂದ ತುಂಬಿ ಸರ್ವರು ಆನಂದ ಭರಿತರಾದರು. ಈ ಪ್ರಕಾರ ಅನೇಕ ದೇಶಗಳಿಂದ ಸತ್ಪುರುಷರು ಸಿದ್ಧನಾಥರನ್ನು ಹುಡುಕುತ್ತಾ ಬಂದು ದರ್ಶನ ಮಾತ್ರದಿಂದ ಅವರ ವೃತ್ತಿ ಸ್ಥಿರವಾಗಿ ಬೇರೆ ಸ್ಥಾನಕ್ಕೆ ಹೋಗಲಿಕ್ಕೆ ಮನಸ್ಸು ಬಾರದಂಥವರಾಗುವರು. ಶ್ರೀ ಸಿದ್ಧಾರೂಢ ಸದ್ಗುರುಗಳು ಸಾಕ್ಷಾತ್ ಪರಮೇಶ್ವರನ ಪೂರ್ಣಾವತಾರವಾಗಿರುವುದರಿಂದ ಯಾರ್ಯಾರು ಜ್ಞಾನಾಧಿಕಾರಿಗಳಾಗಿರುವರು ಅವರು ಗುರುಗಳನ್ನು ಶೋಧಿಸಿ ಇಲ್ಲಿಗೆ ಬರುವರು. ಸದ್ಗುರುರಾಜನು ದಯಾನುಗನಾದ ಸತ್ಯರೂಪ ಎಲ್ಲ ನದಿಗಳನ್ನು ತನ್ನಿಸಿ ಸ್ವೀಕರಿಸಿ ಐಕ್ಯ ಮಾಡಿಕೊಳ್ಳುವನು. ಇತರರಿಗೆ ಸುಖವೆಂದು ಜಲವನ್ನು ಕೊಡುವಂತನಾಗುತ್ತಾನೆ.
ಸಂತ ಚರಿತ್ರೆಯನ್ನು ಕರ್ಣಗಳಿಂದ ಶ್ರವಣ ಮಾಡುವುದರಿಂದ ಶ್ರೋತ ಜನರ ಮನಸ್ಸಿಗೆ ಆನಂದ ಪ್ರಾಪ್ತವಾಗುವುದು. ಆದ್ದರಿಂದ ಇಂಥ ಆನಂದ ಕಥನದಲ್ಲಿ ಇವತ್ತಿನ ದಿವಸ ಪ್ರವರ್ತನಾದನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಮಧುರವಾದ ಈ 37ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸುವನು. ಓಂ ತತ್ಸತ್.